ವಾವ್! ಡಿಫ್ರೆಂಟ್ ಸ್ಟೈಲಲ್ಲಿ ನೋಡಲಿಕ್ಕೆ ಎಷ್ಟು ಫ್ಯಾನ್ಸಿ ಇದೆ, ತಿನ್ನಲಿಕ್ಕೆ ಅದು ತುಂಬಾ ಟೇಸ್ಟ್ ಇದೆ. ನಿಮ್ಮ ಮಕ್ಕಳು ಯಾವುದು ವೆಜ್ ತಿನ್ನಲ್ಲ, ಆ ವೆಜ್ಜನ್ನು ಹಾಕಿ ಕೊಡಿರಿ. ನಾನ್ ವೆಜ್ ತಿಂತಾರ, ನಾನ್ ವೆಜ್ ಹಾಕಿ, ವೆಜ್ ತಿಂತಾರ, ವೆಜ್ ಹಾಕಿ. ತುಂಬಾ ಟೇಸ್ಟಿಯಾದ ನಮ್ಮದು ಬ್ರೆಡ್ ರೋಲ್ಸ್. ಸಿಂಪಲ್ ಆಗಿದೆ, 10 ನಿಮಿಷದಲ್ಲಿ ಆಗುತ್ತೆ. ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ. ಸೊ ನಾನು ಫಸ್ಟು ಮಾಡ್ತಾಯಿದ್ದೀನಿ ಬ್ರೆಡ್. ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅಲ್ವಾ, ಸೇಮ್ ಅದೇ ಥರ ಕಟ್ ಮಾಡಿ. ತುಂಬ ಟೇಸ್ಟಿ ಆಗುತ್ತೆ. ಮಕ್ಕಳಿಗೆ ಟಿಫಿನ್ಗಾಗಲಿ ಅಥವಾ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದರೆ ಈ ಥರ ಮಾಡಿ ಕೊಡಿರಿ. ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅಂತಲ್ಲ, ದೊಡ್ಡವರು ಅಷ್ಟೇ. ಟ್ರೈ ಮಾಡಿ. ಸೊ ಈ ಥರ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಆದ ಮೇಲೆ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ 3 ಮೊಟ್ಟೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ವ. ಸೊ ಆಮೇಲೆ ಅದಕ್ಕೆ ತುಂಬ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಹಾಕ್ತಿದ್ದೇನೆ ಪೆಪ್ಪರ್ ಹಾಕ್ತಾ ಇದ್ದೀನಿ. ನೋಡಿ, ತುಂಬ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ತವ್ವ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಬಟರ್ ಹಚ್ತಾ ಇದ್ದೇನೆ. ಬಟರ್ ಇಲ್ಲದ್ರೆ ಎಣ್ಣೆ, ಬೆಣ್ಣೆ ಯಾವುದು ಬೇಕಾದರೆ ಹಚ್ಕೊಳ್ಬೋದು. ಈ ಥರ ಬ್ರೆಡ್ಡನ್ನು ಇಟ್ಟರೆ ಆಯಿತು. ಇದರ ಒಳಗಡೆ ಸ್ವಲ್ಪ ನಾನು ಸೇಮ್ ಸ್ಟೆಪ್ ಮಾಡ್ತಾಯಿದ್ದೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ, ತುಂಬ ಸಿಂಪಲ್ ಆಗಿದೆ. ಒಂದು 10 ನಿಮಿಷದ ಒಳಗಡೆ ನಿಮ್ಮದು ಬ್ರೆಡ್ ರೋಲ್ಸ್ ರೆಡಿ ಆಗುತ್ತೆ. ನೋಡುವಾಗಲೇ ತುಂಬ ಖುಷಿಯಾಗುತ್ತೆ. ನಾವು ಯಾವುದು ವಸ್ತು ಅಷ್ಟೇ, ತಿನ್ನೋದಕ್ಕಿಂತ ನೋಡಿದ್ರೇ ಮನಸ್ಸಿಗೆ ತೃಪ್ತಿ ಆಗುತ್ತೆ, ಆವಾಗ ತಿನ್ನಲಿಕ್ಕೆ ಮನಸ್ಸಾಗುತ್ತೆ. ನೀವು ನೋಡಿರ್ಬೋದು, ಹೋಟೆಲ್ಗೆಲ್ಲ ಹೋದರೆ ತುಂಬ ಡೆಕೋರೇಷನ್ ಮಾಡಿ ನಮಗೆ ಕೊಡ್ತಾರೆ. ಸೊ ಹಾಗೆ ನೋಡಿ, ಈ ಥರ ತಿರುಗಿಸ್ಬೇಕು. ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಮೈನಸ್ ಹಾಕ್ತಾ ಇದ್ದೇನೆ. ಮೈನಸ್ ಆದ ನಂತರ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಪಿಜ್ಜಾ ಸಾಸ್ ಹಾಕ್ತಾ ಇದ್ದೇನೆ. ಆಮೇಲೆ ಅದಕ್ಕೆ ನೀರುಳ್ಳಿ, ದೊಣ್ಣೆ ಮೆಣಸು, ಟೊಮೆಟೊ, ಆಮೇಲೆ ಚೀಸ್, ನಿಮಗೆ ಯಾವುದೆಲ್ಲ ಹಾಕಲಿಕ್ಕೆ ಇಷ್ಟ ಉಂಟು ಅದೆಲ್ಲ ಹಾಕ್ಕೊಳ್ಳಿ. ಚಿಕನ್ ಬೇಕಾದರೆ ಹಾಕಿ, ಅಥವಾ ವೆಜ್, ಕ್ಯಾರೆಟ್, ಯಾವುದೆಲ್ಲ ವೆಜಿಟೇಬಲ್ಸ್ ಉಂಟು ಎಲ್ಲ ವೆಜಿಟೇಬಲ್ ಹಾಕಿ. ತುಂಬ ಟೇಸ್ಟಿ ಆಗುತ್ತೆ. ನನ್ನ ಹತ್ರ ವೆಜ್ ಇರಲಿಲ್ಲ, ಸೊ ಹಾಗಾಗಿ ನಾನು ದೊಣ್ಣೆ ಮೆಣಸು, ಟೊಮೆಟೊ, ನೀರುಳ್ಳಿ, ಆಮೇಲೆ ನಾನು ಅದಕ್ಕೆ ಹಾಕಿದ್ದೇನೆ ಸೊ ಚೀಸ್ ಹಾಕಿದ್ದೇನೆ. ಸೊ ಎಲ್ಲವನ್ನು ಹಾಕಿ ನೋಡಿ, ಈ ಥರ ಸೈಡಲ್ಲಿ ಬಂದದೆಲ್ಲ ಕಟ್ ಮಾಡಿ ಇದರ ಒಳಗಡೆ ಹಾಕಿ ಬಿಡಿರಿ. ಆಮೇಲೆ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ತೇನೆ ನಾನು. ನೋಡಿ, ಆಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿದರೆ ಆಯಿತು. ಸ್ವಲ್ಪ 1 ನಿಮಿಷ ಬಿಟ್ಟು ಚಪ್ಪೆ ನಂತರ ಒಳ್ಳೆಯಿಂದ ಫೋಲ್ಡ್ ಆಗುತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡಿರಿ. ಒಂದು ತಿಂದರೆ ಸಾಕು, ಹೊಟ್ಟೆ ತುಂಬುತ್ತೆ. ಮಕ್ಕಳಿಗೆ ಅಂತೂ ಹೇಳೋದೇ ಬೇಡ. ನೋಡಲಿಕ್ಕೆ ಎಷ್ಟು ಇದು ಉಂಟು. ಅದರ ಮೇಲೆ ಸ್ವಲ್ಪ ನಾನು ಡೆಕೋರೇಷನ್ ಮಾಡ್ತಿದ್ದೀನಿ ಸಾಸ್. ಇದು ಆಪ್ಷನಲ್, ಬೇಕಾದರೆ ಹಾಕಿ, ಇಲ್ಲದ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಹಾಕ್ತಿದ್ದೇನೆ ಟೊಮೆಟೊ ಸಾಸ್. ನೋಡಿ, ಈ ಥರ ಮೇಲ್ಗಡೆ ಹಾಕಿದರೆ ಹಾಕಿ, ಇಲ್ಲದ್ರೆ ಬೇಡ. ಸೊ ನೋಡಿ, ತುಂಬ ಟೇಸ್ಟಿ ಆಗುತ್ತೆ. ವೆಜ್ ನಿಮ್ಮ ಹತ್ರ ಯಾವುದೆಲ್ಲ ಉಂಟು ಆ ವೆಜ್ಜೆಲ್ಲ ಹಾಕಿ, ಬೇಕಾದರೆ ಚಿಕನ್, ಮಟನ್ ಯಾವುದು ಬೇಕಾದರೆ ಸ್ವಲ್ಪ ಬಾಯ್ಲ್ ಮಾಡಿ ಹಾಕಿದರೆ ಆಯಿತು ಚಿಕನ್ ಎಲ್ಲ. ನೋಡಿ ಯಾವ ಥರ ಬಂದಿದೆ ಅಂತ. ಸೂಪರ್ ಟೇಸ್ಟಿಯಾದ ನಮ್ಮ ಚಿಕನ್ ರೋಲ್ಸ್ ರೆಡಿ ಆಯಿತು. ತುಂಬ ಸಿಂಪಲ್ ಆಗಿದೆ, 10 ನಿಮಿಷದಲ್ಲಿ ಆಗುತ್ತೆ. ಮಕ್ಕಳಿಗೆ, ಹಸ್ಬೆಂಡ್ಗೆ, ಮನೆಯವರಿಗೆ ಮಾಡಿಕೊಡಿರಿ. ನೋಡಿ ಒಳಗಡೆ ಯಾವ ಥರ ಬಂದಿದೆ ಅಂತ. ತುಂಬ ಟೇಸ್ಟಿ ಇರುತ್ತೆ. ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ.